ಈಗ ಬೆಳ್ತಗೆ ಅಕ್ಕಿ ಹಿಟ್ಟನ್ನು ಒಂದು ಮಾಪು ಹಾಕಿಕೊಳ್ಳುವುದು. ಅದು ಒಂದು ಇದು ಒಂದು. ಬೆಳ್ತಕ್ಕಿ ಒಂದು ಮಾಪು ಮತ್ತು ಕುಚ್ಚಲಕ್ಕಿ ಒಂದು. ಈಗ ಮತ್ತೊಂದು ಬೆಳ್ತಕ್ಕಿ. ಒಟ್ಟು ಎರಡು ಬೆಳ್ತಕ್ಕಿ ಮಾಪ ಹಾಕಿದ್ದೇವೆ ಮತ್ತು ಒಂದು ಮಾಪ ಕುಚ್ಚಲಕ್ಕಿಯನ್ನು ಹಾಕಿ ಈಗ ಹಿಟ್ಟನ್ನು ಕಲಸಿಕೊಳ್ಳುತ್ತೇವೆ. ಕಲಸಿಕೊಳ್ಳಬೇಕೀಗ. ಈಗ ಇದರಲ್ಲಿ ಒಂದು ಚಮಚ ಉಪ್ಪನ್ನು ಹಾಕಿಕೊಳ್ಳೋಣ. ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕುತ್ತಾ ಕಲಸಿಕೊಳ್ಳೋಣ. ಈಗ ಮತ್ತೊಂದು ಮಾಪು ಬೆಳ್ತಕ್ಕಿಯನ್ನು ಹಾಕಬೇಕು. ಒಟ್ಟು ಬೆಳ್ತಕ್ಕಿ 2 ಮಾಪು ಮತ್ತು ಕುಚ್ಚಲಕ್ಕಿ 2 ಮಾಪು, ಒಟ್ಟು 4 ಮಾಪು ಹಾಕಿದ್ದೇವೆ. ಈಗ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳೋಣ. ಚೆನ್ನಾಗಿ ನಾದಿಕೊಳ್ಳಬೇಕು. ಈಗ ಈ ಹಿಟ್ಟು ನಾದಿಕೊಂಡು ಆಗಿದೆ. ಈಗ ಇದನ್ನು ಮುಚ್ಚಿ ಇಡೋಣ. ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಪಾತೋಳಿಯ ಎಲೆಗಳು, ಅರಿಶಿಣದ ಎಲೆ ನೋಡಿ ಫ್ರೆಂಡ್ಸ್. ಈಗ ಈ ಎಲೆಗಳನ್ನು ತೊಳೆದುಕೊಂಡು ಆಗಿದೆ. ಈಗ ಒರೆಸಿಕೊಳ್ಳಬೇಕು. ಹೀಗೆ ಚೆನ್ನಾಗಿ ನೀರೆಲ್ಲ ಒರೆಸಿಕೊಳ್ಳಬೇಕು. ಎಲೆಗಳನ್ನು ತುಂಡು ಮಾಡಿಕೊಳ್ಳೋಣ. ಹೀಗೆ ಕೆಳಗೆ ಮತ್ತು ಈ ಮೇಲೆ ಹೀಗೆ ತುಂಡು ಮಾಡಿಕೊಳ್ಳಬೇಕು. ಎಲ್ಲ ಎಲೆಗಳನ್ನು ಹೀಗೆ ಕಟ್ ಮಾಡಿಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಇವನ್ನೆಲ್ಲ ಕಟ್ ಮಾಡಿಕೊಂಡು ಆಗಿದೆ. ಈಗ ಇವು ಪಾತೋಳಿ ಮಾಡಲು ರೆಡಿಯಾಗಿವೆ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಎಲೆಗಳನ್ನು ತೊಳೆದುಕೊಂಡು ಒರೆಸಿ ಕಟ್ ಮಾಡಿಕೊಂಡು ಆಗಿದೆ. ನಾವು ಇದನ್ನು ಆಗಸ್ಟ್ 15ರಂದು ಎಲ್ಲರಿಗೂ ಹಂಚುತ್ತೇವೆ. ಮನೆ ಮನೆಗೆ ಹಂಚುತ್ತೇವೆ. ಹೀಗೆ ಒಂದೊಂದಾಗಿ ಮಾಡಿಕೊಳ್ಳುತ್ತಾ ಈಗ ಇದರ ಒಳಗೆ ಹೀಗೆ ಹೂರಣವನ್ನು ಹಾಕಿಕೊಳ್ಳಬೇಕು. ನಾವು ತಯಾರಿಸಿಕೊಂಡ ಹೂರಣವನ್ನು ಈಗ ಹೀಗೆ ಮಧ್ಯೆ ಹಾಕಿಕೊಳ್ಳಬೇಕು. ನಂತರ ಇದನ್ನು ಹೀಗೆ ಮುಚ್ಚಬೇಕು.
ಇದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ತಿನ್ನಲು ಬಲು ರುಚಿ. ಎಲ್ಲರೂ ಬಹಳ ಇಷ್ಟಪಟ್ಟು ತಿನ್ನುತ್ತಾರೆ. ಇದನ್ನು ಕ್ರಿಶ್ಚಿಯನ್ನರು ಪಾತೋಳಿ ಎಂದು ಕರೆಯುತ್ತಾರೆ. ಅವರು ಆಗಸ್ಟ್ 15ರಂದು ಎಲ್ಲರಿಗೂ ಮಾಡಿ ಹಂಚುತ್ತಾರೆ ಈ ಪಾತೋಳಿಯನ್ನು. ಇದರಲ್ಲಿ ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿರುವುದರಿಂದ ಬಹಳ ರುಚಿಯಾಗಿರುತ್ತದೆ. ಇದನ್ನು ನಾವು ವರ್ಷಕ್ಕೊಮ್ಮೆ ಮಾಡುತ್ತೇವೆ. ಆಗಸ್ಟ್ 14ರಂದು ಮಾಡುವುದು ಮತ್ತು 15ರಂದು ಎಲ್ಲರಿಗೂ ಹಂಚುವುದು. ಇದು ನಮ್ಮ ಇಂಡಿಯನ್ ಫ್ಲ್ಯಾಗ್ ಕಲರು ಆಗಿದೆ. ನೋಡಿ ಫ್ರೆಂಡ್ಸ್, ಇದು ಕೇಸರಿ, ಬಿಳಿ, ಹಸಿರು 3 ಕಲರ್ನಲ್ಲಿ ಇದೆ. ಮತ್ತು ನಾವು ಇದನ್ನು ಆಗಸ್ಟ್ 15ರಿಂದ ಈಗ ಇಡ್ಲಿ ಕುಕ್ಕರ್ನಲ್ಲಿ ನೀರು ಹಾಕಿದ್ದೇನೆ. ಮತ್ತು ಈಗ ಸ್ಟ್ಯಾಂಡನ್ನು ಇಟ್ಟು ಇದರ ಮೇಲೆ ಪಾತೋಳಿಯನ್ನು ಹಾಕಬೇಕು. ಈಗ ಒಂದೊಂದಾಗಿ ಜೋಡಿಸುತ್ತಾ ಹೋಗಬೇಕು. ಮುಚ್ಚಳವನ್ನು ಮುಚ್ಚಿ ಒಂದು 25 ನಿಮಿಷ ಬೇಯಿಸಬೇಕು. ನಂತರ ತೆಗೆದು ನೋಡುವುದು. ಈಗ ಇದನ್ನು ಮುಚ್ಚಿ ಬೇಯಿಸೋಣ. ನೋಡಿ ಫ್ರೆಂಡ್ಸ್, ಈಗ 20 ನಿಮಿಷವಾಗಿದೆ. ಈಗ ಇದನ್ನು ತೆಗೆದು ಒಳ್ಳೆಯ ಸುವಾಸನೆ, ಘಮ ಘಮ ಅರಿಶಿಣದ ಎಲೆಯ ವಾಸನೆ ಬರುತ್ತಿದೆ, ಘಮ ಅಂತ. ಈಗ ಇದನ್ನು ತೆಗೆಯೋಣ. ನೋಡಿ ಫ್ರೆಂಡ್ಸ್, ಪಾತೋಳಿ ರೆಡಿಯಾಗಿದೆ. ಹೀಗೆ ಇರುತ್ತದೆ ಪಾತೋಳಿ ಎಂದರೆ. ಇದರ ಘಮ ಘಮ ಅಂತ ವಾಸನೆ ಬರುತ್ತದೆ. ನೋಡಿ, ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಟ್ಟು ತಿನ್ನುತ್ತಾರೆ. ನೀವು ಮಾಡಿ. ನೋಡಿ ಫ್ರೆಂಡ್ಸ್, ಹೇಗೆ ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಈಗ ಇದು ತಿನ್ನಲು ರೆಡಿಯಾಗಿದೆ. ಬಿಸಿ ಬಿಸಿಯಾದ ಪಾತೋಳಿ.
ನೀವು ಮಾಡಿ ಫ್ರೆಂಡ್ಸ್ ಮತ್ತು ಎಲ್ಲರಿಗೂ ಕೊಡಿ.